ಯಾವಾಗ ಬಂದಿದ್ದು ಅಂದರೆ 2023 2 ವರ್ಷ ಆಯ್ತು. 2 ವರ್ಷ ಆಯಿತು. ಅವಾಗ ಇವ್ರು ಹಾಸ್ಪಿಟ್ಲಿಗೆ ಬಂದಿದ್ದು ಏನಕ್ಕೆ ಅಂದರೆ ಮಂಡಿನಲ್ಲಿ ಲಿಗಮೆಂಟ್ ಟೇರ್ ಆಗಿತ್ತು. ACL ಟೇರ್ ಗ್ರೇಡ್ ಯಾವ ಗ್ರೇಡ್ ಸೊ ACL ಟೇರ್ ಆಗಿತ್ತು. ಅದಕ್ಕೆ 2 ಸರಿ ಇಂಜೆಕ್ಷನ್ ಕೊಡ್ತೀವಿ ಮಂಡಿಗೆ. 2 ಸರಿ ಇಂಜೆಕ್ಷನ್ ಕೊಟ್ಟ ಮೇಲೆ ಪೂರ್ತಿ ವಾಸಿಯಾಗಿದೆ. ಆ ಮಂಡಿದು ಏನು ಸಮಸ್ಯೆ ಇಲ್ಲ. ಮೊನ್ನೆ ಬಿದ್ದಿರೋದ್ರಿಂದ ಆ್ಯಂಕಲ್ದು ಇದೆ, ಆ್ಯಂಕಲ್ದು ಪೇಯ್ನ್ ಬಂದಿದೆ. ಒಂದು 2-3 ಮಂತ್ಸ್ ಬ್ಯಾಕ್ ಬಿಟ್ಟಿರೋದ್ರಿಂದ ಆ ಪೇಯ್ನ್ ಕಂಟಿನ್ಯೂಸ್ ಇರೋದ್ರಿಂದ ಮತ್ತೆ ಬಂದಿರೋ. ಇವ್ರ ಹೆಸರು ಬಸವರಾಜ್ ಅಂತ, ಯೂಟ್ಯೂಬಲ್ಲಿ ವಿಡಿಯೋ ಇದೆ. ಸರ್ ಹೆಂಗಿದೆ ಮಂಡಿ ಬಗ್ಗೆ ಸ್ವಲ್ಪ ಹೇಳಿ. ಪೂರ್ತಿ ವಾಸ ಇದೆಯಾ? ಸಮಸ್ಯೆ ಇಲ್ಲ ಸರ್. 2 ವರ್ಷ ಆಯ್ತಲ್ಲ? 2 ವರ್ಷ ಆಯಿತು. 2 ಇಂಜೆಕ್ಷನ್ ಆಗಿದೆ, 3 ಇಂಜೆಕ್ಷನ್ ಆಗಿದೆ. ಅದು ACL ಟೇರ್ ಅಲ್ಲ, ಅದು ಲಿಗಮೆಂಟ್ ಅದ್ರದ್ದು ಎಲ್ಲ ಅಂತ. ಅದಕ್ಕೆ ಟ್ರೀಟ್ಮೆಂಟ್ ಏನಿಲ್ಲ ಹೊರಗಡೆ? ಫಿಸಿಯೋಥೆರಪಿ ನೀವು ಆಪ್ಷನ್ ಬೇಡ, ಇಂಜೆಕ್ಷನ್ ಎಲ್ಲ ವಾಸಿ ಆಗುತ್ತೆ, 2ರಿಂದ 10 ಬರಬೇಕಾಗುತ್ತೆ ಅಂತ ಹೇಳಿದ್ರೆ ಆ ಥರ ಬಂದರೆ ಲೈಕ್ ACL ಟೇರ್ಗೆ ಒಂದು ಸ್ಮಾಲ್ ಸರ್ಜರಿ ಬರುತ್ತೆ ಅದು. ಬಟ್ ಅದು ಏನು ಅವಶ್ಯಕತೆ ಇಲ್ಲ. ಯಾಕಂದರೆ ನಾವೇನು ಇಂಜೆಕ್ಷನ್ ಕೊಡ್ತೀವೋ ಇಂಜೆಕ್ಷನ್ನಲ್ಲಿ ಅದೇನು ಅರ್ದಿರುತ್ತಲ್ಲ, ಕಟ್ಟಾಗಿರುತ್ತಲ್ಲ, ಆ ಎಂಡಿಂಗ್ಗೆ ಹೆಚ್ಚಾಗಿ ರೀಜನ್ರೇಟ್ ಆಗಿಬಿಟ್ಟು ಅದಂಗೆ ಕುಡ್ಕೊಂಡು ಗ್ರೋತ್ ಆಗುತ್ತೆ. ಇವ್ರ ಕೇಸಲ್ಲೂ ಅದೇ ಆಗಿದೆ. ಆಲ್ಮೋಸ್ಟ್ ಟ್ರೀಟ್ಮೆಂಟ್ ಕೊಟ್ಟಿರೋದು ಒಂದು 24 ಒಂದು 2 ಇಯರ್ಸ್ ಹತ್ರ ಆಗಿದೆ. ಫೆಬ್ರವರಿ 2023 ಇವ್ರವ್ರದ್ದು ರಿಜಿಸ್ಟ್ರೇಷನ್ 2023 ಫೆಬ್ರವರಿ. ಡಿಸೆಂಬರ್. ಸೊ 1.5 year. ಸೊ ಇದು ಇವ್ರದ್ದು ಇದಾಗಿರೋದು. ಸೊ ಇವಾಗ ಬಂದಿರೋದು ಬೇರೆ ಸಮಸ್ಯೆ. ಅದಕ್ಕೆ ನನ್ನ ಒಂದು ಪರ್ಸ್ನಲ್ ಇಲ್ಲಿ ನಾವು ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಬಗ್ಗೆ ಏನಂತ ಇವ್ರ ಹತ್ರ ನೀವು ಈ ಟ್ರೀಟ್ಮೆಂಟ್ ಬಗ್ಗೆ ನಿಮ್ಗೆ ಹೆಂಗೆ ಅನಿಸಿದೆ? ಇಂಜೆಕ್ಷನ್ ವಾಸಿ ಆಗುತ್ತೆ ನಿಮಗೆ ಮಂಡಿದೆಲ್ಲ ಕಂಪ್ಲೀಟಾಗಿ ಚೆನ್ನಾಗಿದೆ. ಮೊದಲು ಭಾರಿ ನೋವು ಅನುಭವಿಸ್ತೀವಿ, ತೊಂದರೆ ಏನಿಲ್ಲ. ಇಲ್ಲಿ ಬಂದಮೇಲೆ ಅದು ಇಂಜೆಕ್ಷನ್ ಆಕ್ಷನ್ ಮಾಡಿ ಆಯಿತು. ಇಷ್ಟೇ ಸ್ನೇಹಿತರೆ. ಅದು ಲೈಕ್ ಸ್ಮಾಲ್ ಇಶ್ಯೂದಲ್ಲಿ ಹೋಗೋದನ್ನು ನಾವು ಲೈಕ್ ಅಂದರೆ ನಮ್ಮ ಲಾಜಿಕ್ಕಿಗೆ ಫಿಟ್ ಆಗಲ್ಲ. ಅದು ಕಟ್ಟಾಗಿರೋದು ಹೆಂಗೆ ಸರಿಯಾಗಿಬಿಡುತ್ತೆ. ನಾವೇ ವಿಜ್ಞಾನಿಗಳ ಥರ ನಾವು ಥಿಂಕ್ ಮಾಡ್ತೀವಿ. ಬಟ್ ಲೈಕ್ ಇದರಲ್ಲಿ ಹೆಂಗಾಗುತ್ತೆ ಅಂದರೆ ಲೈಕ್ ಎಡ್ಜಸ್ ಆಫ್ ದ ಟೇರ್ ಆಗಿರೋದು ಲಿಗಮೆಂಟ್ಸ್, ಅದು ಎಡ್ಜ ಇರುತ್ತಲ್ಲ ಅದರಿಂದ ಅದು ಮತ್ತೆ ಅಂಟ್ಕೊಂಡು ರೀಜನ್ರೇಟ್ ಆಗೋಕ್ಕೆ ಸಾಧ್ಯ ಇದೆ. ಬಾಡಿನಲ್ಲಿ ಹೀಲ್ ಆಗುತ್ತೆ ಟಿಶ್ಯೂ. ಒಂದು ಸ್ಕಿನ್ನಿಂಗ್ ಕಟ್ಟಾಗುತ್ತೆ, ಅದು ಹಂಗೆ ಇರುತ್ತಲ್ಲ ಟೈಮು, ಅದು ವಾಸಿನೇ ಆಗಲ್ವ ಅಂದರೆ ಅದೇ ಪ್ರಿನ್ಸಿಪಲ್ ಅಲ್ಲೂ ಕೂಡ. ಇವ್ರದ್ದು ಸ್ಮಾಲ್ ಮೈನರ್ ಆಕ್ಸಿಡೆಂಟ್ ಆಗಿತ್ತು, ಅದು ಹರಿದಿತ್ತು, ACL ಟೇರ್ ಆಗಿತ್ತು. ಅದು ಮತ್ತೆ ಕೂಡ್ಕೊಳೋದಕ್ಕೆ ಅದನ್ನು ನಾವು ಸ್ಟಿಚ್ಚೇ ಮಾಡಬೇಕು, ಹೊಲಿಗೆನ ಹಾಕಬೇಕು ಅನ್ನೋದೇನಿಲ್ಲ. ಅದು ಮತ್ತೆ ಕುಡ್ಕೊಂಡು ಲೈಕ್ ನಾವು ಈಸ್ ಡೂಯಿಂಗ್ ಇಟ್. ಇದು ಜಸ್ಟ್ ಒಂದು ಲಾಂಗ್ ಟರ್ಮ್ ಪೇಷಂಟ್ ರಿವ್ಯೂ ಹೇಳೋಕ್ಕಿಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ. ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ಏನಾಗಿದೆ? ಟ್ರೀಟ್ಮೆಂಟ್ ಉತ್ತಮವಾಗಿದೆ, ಚೆನ್ನಾಗಿದೆ. ಏನಾಗುತ್ತೆ ನಂಬಿಕೆ ನಮ್ಮದು. ಒಂದು ವಿಡಿಯೋ ಏನಿದೆ, ಹಳೆ ವಿಡಿಯೋ, ಅದನ್ನು ಇಲ್ಲಿ ಪೋಸ್ಟ್ ಮಾಡ್ತೀನಿ. ಸ್ನೇಹಿತರೆ ನಮಸ್ಕಾರ. ಇದು ಒಂದು ನೀ ಜಾಯಿಂಟಲ್ಲಿ ಅದು ಟೇರ್ ಆಗಿತ್ತು ಅವ್ರಿಗೆ. ಯಾವುದೋ ಲಿಗಮೆಂಟು ಮತ್ತು ಮಿನಿಸ್ಕಲ್ ಟೇರ್ ಆಗಿತ್ತು. ಅದಕ್ಕೆ ಆಪರೇಷನ್ ಅಡ್ವೈಸ್ ಮಾಡಿದ್ರು. ಅವ್ರು ಆಪರೇಷನ್ ಮಾಡ್ಕೊಂಡಿರಲ್ಲ, 2 ವರ್ಷದಿಂದ ಸಫರ್ ಮಾಡಿದ್ರು. ಅದಕ್ಕೆ ನಾವು ಹೆಂಗೆ ಒನ್ ಡೇ ಮಾತ್ರ ಒಂದು ಲಾಸ್ಟ್ ವೀಕ್ ಬಂದಾಗ ಇಂಜೆಕ್ಷನ್ ಕೊಟ್ವಿ. ಇಂಜೆಕ್ಷನ್ ಕೊಟ್ಟ ತಕ್ಷಣ ಅವ್ರಿಗೆ ಆಲ್ಮೋಸ್ಟ್ ಪೇಯ್ನು ಇಲ್ವೇ ಇಲ್ಲ, ಅವ್ರಿಗೆ ಕಂಪ್ಲೀಟ್ ಆಗಿ ಹೋಗಿದೆ. ಅದು ಹೆಂಗೆ ಅಂತ ಬಸವರಾಜ್ ಅವ್ರ ಹತ್ರ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಗೆ ಏನು ತೊಂದರೆ ಆಗಿತ್ತು? ಅಲ್ಲ ನೀವು ಹೇಳಿ, ನೀವೇನು ತೊಂದರೆ ಐತೆ ಹೇಳಿ. ಮಂಡಿದ್ದು ಏನು ಪೆಟ್ಟು ಬಿದ್ದಿತ್ತು? ಕಬ್ಬಣದ ಶೆಟ್ಟರ್ ತಿರುಗಿಸ್ಬೇಕಾದ್ರೆ ಡ್ಯೂಟಿಯಲ್ಲಿ ಓಕೆ ಅದನ್ನು ಆಸ್ಪತ್ರೆಯಲ್ಲಿ MRI ಮಾಡಿಸಿದ್ವಿ. ಒಂದು ಟ್ಯಾಬ್ಲೆಟು ಮಾತ್ರೆ ಕೊಟ್ಟಿದ್ವಿ, ಮುಲಾಮ್ ಬಂದೆ. 1 ವರ್ಷ ಆದರೂ 1 ವರ್ಷ ಅದನ್ನೇ ಯೂಸ್ ಮಾಡ್ಕೊಂಡು ಬಂದೆ. ಏನಾಗಲಿಲ್ಲ. ಎಷ್ಟು ನೋವಿತ್ತು ನಿಮಗೆ ಅವಾಗ? ಫಸ್ಟಿಗೆ ಅಷ್ಟು ನೋವು ಇಲ್ಲ, ಏನಾದಂಗೆ ಆಗುತ್ತೆ ಟ್ಯಾಬ್ಲೆಟು ಮುಲಾಮ್ನಿಂದ. ಕಡೆಗೆ ನನಗೆ
ಕಾಲ ಸುತ್ತು ನೋವು ಬರುತ್ತೆ, ಓಕೆ. ತಿರುಗಾಡೋದು ಕಷ್ಟ ಆಗೋದು, ಹಾಂ. ರಾತ್ರಿ ಹೊತ್ತು ನೋವು ಕಾಣಿಸುತ್ತೆ. ರಾತ್ರಿ ಹೊತ್ತು ಮಲ್ಕೊಂಡಾಗ ನೋವು ಬರ್ತೈತಾ? ಮಲ್ಕೊಂಡಾಗ ನಿದ್ದೆ ಇದು ಯಾವ ಟೈಮಲ್ಲಿ ನೋವು ಕಾಣಿಸ್ಕೊಳ್ಳುತ್ತೆ ಅಂತ ಗೊತ್ತಾಗ್ತದೆ. ಓಕೆ. ಆಮೇಲೆ ನಡೆಯೋಕೆ ಅದು ಅವಾಗೆಲ್ಲ ನೋವು ಇರೋಲ್ಲ ನಿಮಗೆ? ನಡೆಯೋದು ಮೆಟ್ಲಿಗೆ ಹತ್ಬೇಕಾದ್ರೆ ಮೆಟ್ಲು ಹತ್ಬೇಕಾರೆ? ಕಷ್ಟ ಆಗುತ್ತೆ. ಹಾಂ ಹಾಂ. ತುಂಬ ತಿರುಗಾಡ್ಬೇಕಾದ್ರೆ ಸುತ್ತಲೂ ನೋವು ಕಾಣಿಸುತ್ತೆ, ತುಂಬ ನೋವು ಬರುತ್ತೆ. ಜಾಯಿಂಟ್. ಓಕೆ. ಸೊ ಆಮೇಲೆ ಇದು ಈ ಹಾಸ್ಪಿಟಲ್ ಹೆಂಗೆ ಗೊತ್ತಾಯ್ತು ನಿಮಗೆ? ಇದು ನಾನು ಯೂಟ್ಯೂಬಲ್ಲಿ ನೋಡಿ ನಾನು. ನೀವು ಯಾವತ್ತು ಫಸ್ಟ್ ಟೈಮ್ ಬಂದಿದ್ದು? ಎಷ್ಟನೇ ತಾರೀಕು ಬಂದಿದ್ದು ನಾವು? ಡಿಸೆಂಬರ್ 30. ಡಿಸೆಂಬರ್ 30ಕ್ಕೆ ಬಂದಿದೆ. ಆಲ್ಮೋಸ್ಟ್ ಇವತ್ತು 20 ದಿನ ಆಯಿತು. ಅವತ್ತು ಬಂದಾಗ ನಾವು ಇಂಜೆಕ್ಷನ್ ಕೊಟ್ಬಿಟ್ಟು ನಿಮಗೆ. ಓಕೆ. ಇವಾಗ ಹೆಂಗಿದೆ ನಾವು? ಇವಾಗ ಏನಿಲ್ಲ, ನಾವೇನಿಲ್ಲ. ಪೂರ್ತಿ ಆರಾಮಾಗಿದೆಯಾ? ಪೂರ್ತಿ ಪೂರ್ತಿ ಆರಾಮಾಗಿದೆ. ರಾತ್ರಿ ಹೊತ್ತು ನಿದ್ದೆ ಬರುತ್ತಾ? ಬರ್ತದೆ. ಇವಾಗ ನಾವು ರಾತ್ರಿ ಹೊತ್ತು ಮಲ್ಕೊಂಡೋಗಿ ನಿದ್ದೆ ಆ ಥರ ತೊಂದ್ರೆ ನೋವೇನಿಲ್ಲ. ನೋವೇನಿಲ್ಲ. ಇವಾಗ ಮೆಟ್ಟು ಹತ್ಬೇಕಾರೆ ಅವಾಗ ಆಗೋದಿಲ್ಲ. ಅವಾಗಲೂ ನೋವಿಲ್ಲ. ನೋವೇನಿಲ್ಲ. ಮೆಟ್ಟು ಹತ್ಬೇಕಾರೆ ನೋವಾಗುತ್ತೆ? ನೋವಾಗುತ್ತೆ. ನೋವಾಗ್ತದೆ. ನೋವಾಗ್ತಾ ಇಲ್ಲ. ಸ್ನೇಹಿತರೆ, ಇದೇ ಅವ್ರ ರಿಪೋರ್ಟು. ಜಸ್ಟ್ ತೋರಿಸ್ತಾ ಇದ್ದೀನಿ. ಇದು ಬಸವರಾಜಪ್ಪ ಅಂತ, 44 ಇಯರ್ಸ್. ಇದು ಎಷ್ಟು? 40 ಈ 45. ಈ 45. ಅವಾಗ ನಾನು 43 ಅಂತ. ನೀವು ಇದ್ದಾಗ ತೆಗೆಸ್ಬಿಟ್ಟಿದ್ರ ಹೋದ ವರ್ಷ ಡಿಸೆಂಬರ್? ಅವಾಗ ಫಸ್ಟ್ ವರ್ಷಿದ್ದೆ. ಇದು ಡಿಸೆಂಬರ್ 2023 ನಲ್ಲಿ ತೆಗೆದಿರೋದು. ಇವಾಗ ಇದು ಎರಡನೇದು. ಮತ್ತೆ ನೋವು ಕಾಣಿಸುತ್ತಲ್ಲ, ಮತ್ತೆ ಎರಡನೇ MRI ಬೇಕು ಅಂತ. ಇಲ್ಲಿ ನೋಡಿ, ರಿಪೋರ್ಟ್ ಅಲ್ಲಿ ಏನೇನಿದೆ ಅಂದ್ರೆ ಕ್ರೂಷಿಯೇಟ್ ಲಿಗಮೆಂಟ್ ಅಂತ ಇರುತ್ತೆ, ಅದು ಟೇರ್ ಆಗಿದೆ. ಮತ್ತೆ ಕೊಲಾಟ್ರಲ್ ಲಿಗಮೆಂಟ್ ಅಂತ ಇರುತ್ತೆ, ಮೀಡಿಯಲ್ ಅಂಡ್ ಲ್ಯಾಟರಲ್ ಕೊಲಾಟ್ರಲ್ ಲಿಗಮೆಂಟ್, ಅದು ಟೇರ್ ಆಗಿದೆ. ಮತ್ತೆ ಪಟೆಲ್ಲರ್ ರೆಟಿನಾಕ್ಯುಲಮ್ ಅದು ಕೂಡ ಇಂಟೆನ್ಸಿಟಿ ಚೇಂಜಸ್ ಅಂತಿದೆ. ಮಿನಿಸ್ಕೈ, ಯೂಶಲಿ ಮಿನಿಸ್ಕಲ್ ಟೇರ್ ಆಬ್ಲಿಕ್ ಟೇರ್ಸ್ ಅಂತ, ಅಂದ್ರೆ ಎರಡು ಹಿಂಗೆ ಆಬ್ಲಿಕ್ ಆಗಿ ಹರಿದಿದೆ. ಮತ್ತೆ ಜಾಯಿಂಟ್ ಸ್ಪೇಸ್ ಅಲ್ಲಿ ಎಲ್ಲ ಫುಲ್ ಎಲ್ಲ ಊತಾ ಇದೆ. ಮತ್ತೆ ಬೋನ್ಸ್ ಎಲ್ಲ ಆಸ್ಟಿಯೋಫೈಟ್ಸ್ ಇದೆ, ಅಂದ್ರೆ ಸವಿತಾ ಇದೆ ಅಂತ ಹೇಳಿದ್ರು. ಮತ್ತೆ ಆರ್ಟಿಕಲ್ ಕಾರ್ಟಿಲೇಜ್ ಮತ್ತೆ ಪಾಪ್ಯುಲೇಟಿಯಲ್ ಆರ್ಟರಿ ಅದೆಲ್ಲ ಓಕೆ. ಸೊ ಬೇಸಿಕಲಿ ಬಂದಿದ್ದು ಜಾಯಿಂಟ್ ಎಫ್ಯೂಷನ್, ಜಾಯಿಂಟ್ ಊದ್ಕೊಂಡಿತ್ತು ಪ್ಲಸ್ ಹರಿದಿತ್ತು ಒಳಗಡೆ ಇರ್ತಕ್ಕಂಥ ನರಬಳ್ಳಿ ಅಂತ ಹೇಳ್ಬೋದು. ಲಿಗಮೆಂಟ್ ಟೇರ್ ಆಗಿತ್ತು. ಸೊ ಇವಾಗ ನಾವು ಜಸ್ಟ್ ಇಂಜೆಕ್ಷನ್ ಕೊಡುವಾಗ ನೋಡೋಣ ಟ್ರೈ ಮಾಡ್ತೀವಿ ಅಂತ ಕೊಟ್ಟಿದ್ದಲ್ವಾ, ಕೊಟ್ಮೇಲೆ ನಿಮಗೆ ಆರಾಮ ಅನಿಸ್ತಾ ಇದೆ. ಅದಾದ್ಮೇಲೆ ನಿಮ್ಗೆ ಏನು ಅನಿಸ್ತು? ಇವಾಗ ಎರಡನೇ ಸರಿ ಹಾಸ್ಪಿಟ್ಲಿಗೆ ಬಂದಿದ್ದಾರಲ್ಲ, ಇವತ್ತು ಎರಡನೇ ದಿನ ತಾನೇ ಬಂದಿದ್ದೀರಾ? ಹೆಂಗ ಅನಿಸ್ತಾ ಇದೆ? ಇವತ್ತು 3ನೇ ಸರಿ. ಓಕೆ. ಹೆಂಗ ಅನಿಸ್ತಾ ಇದೆ? ಆರಾಮಿದ್ದೀರಾ? ಮೊದಲು ಕಾಣಿಸ್ಕೊಳ್ಳೋದು ಬರೋಕ್ಕಿಂತ ಮುಂಚೆ ಇಂಗ್ಲೀಷ್ ಕಾಣಿಸುತ್ತೆ, ಹಾಗೆ ನೋವು ಕಾಣಿಸ್ಕೊಳ್ಳೋದು, ತೊಂದರೆ ಕೊಡೋದು, ನಿದ್ದೆನೂ ಮಾಡೋಕ್ಕಾಗ್ತದೆ. ಈಗ ಆ ಥರ ತೊಂದರೆ. ನೀವು ಹೆಂಗೆ ಕೆಲಸ ಮಾಡೋದು? ನಾವು ಇದು ಗಾರ್ಮೆಂಟ್ಸ್ ಕೆಲಸ ಮಾಡ್ತೀರಾ? ಇಷ್ಟೇ ಮೇನ್ಲಿ ಸರ್ಜರಿ ಅನ್ನೋದು ಯಾವುದೇ ಲಿಗಮೆಂಟ್ ಟೀರ್ ಆದ್ರೂ ಅವಶ್ಯಕತೆ ಇರೋದಿಲ್ಲ. ಅದು ಹಂಗೆ ಇಂಜೆಕ್ಷನ್ಸ್ ಎಲ್ಲ ಕ್ಯೂರ್ ಆಗುತ್ತೆ. ಯಾಕಂದ್ರೆ ಇದು ನಾವು ಕೊಡ್ತಕ್ಕಂಥದ್ದು ರೀಜನರೇಟಿವ್ ಮೆಡಿಸಿನ್. ಅದು ಹರಿದಿರ್ತಕ್ಕಂಥ ನರಬಳ್ಳಿ ಕೂಡ್ಕೊಂಡು ಗ್ರೋ ಆಗುತ್ತೆ, ರೀಜನರೇಟ್ ಆಗೋದಕ್ಕೆ ಕೊಡ್ತಕ್ಕಂಥ ಮೆಡಿಸಿನ್, ಕೊಡ್ತಕ್ಕಂಥ ಇಂಜೆಕ್ಷನ್ಸ್. ಯಾವುದೇ ಸ್ಟಿರಾಯ್ಡ್ಸ್ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ಪೇನ್ ಕಿಲ್ಲರ್ಸ್ ಅದೆಲ್ಲ ಏನು ಯೂಸ್ ಮಾಡಲ್ಲ. ಸೊ ಇವರಿಗೆ ಕಮ್ಮಿ ಆಗಿದೆ. ಇವತ್ತು ಯಾವ್ದು ಇರಲಿ ಅಂತ ಇನ್ನೊಂದ್ಸರಿ ಇಂಜೆಕ್ಷನ್ ಕೂಡ ಕೇಳಿದ್ವಿ. ಇವತ್ತು ಬಂದಿದ್ದಾರೆ, ಇಂಜೆಕ್ಷನ್ ಕೊಟ್ಟು ಬ್ಲಡ್ ಟೆಸ್ಟ್ ಮಾಡಿದ್ವಿ. ಬ್ಲಡ್ ಟೆಸ್ಟ್ ಎಲ್ಲ ಸ್ವಲ್ಪ ಅಲರ್ಜಿ ಎಲ್ಲ ಇತ್ತು, ಅದೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಸರಿ ಆಗುತ್ತೆ ಅವ್ರಿಗೆ, ಅದೆಲ್ಲ ಏನು ತೊಂದರೆ ಇಲ್ಲ. ಸೊ ಇವಾಗ ನಮ್ಮ ಯೂಟ್ಯೂಬ್ನವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಅದೇ ಈ ತೊಂದರೆ ಇಂದ ಇರೋರು ಬಂದರೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ನಿಮಗೆ ಖುಷಿ ಆಗಿದೆಯಾ? ಖುಷಿ ಆಯ್ತು ಸರ್. ನಾನು ತುಂಬ ಇದರಿಂದ ಏನಾಗುತ್ತಾ ಹೆಂಗೋ ಏನು ಮಾಡೋದು ಅದು ಯೂಟ್ಯೂಬಲ್ಲಿ ನೋಡಿ ಆ ಒಂದು ನಂಬಿಕೆಯಿಂದ ಇಲ್ಲಿ ಬಂದಿದ್ದೆ. ಬಂದಿದ್ದಕ್ಕೆ ಸಾರ್ಥಕ ಅನಿಸ್ತಿದೆ. ಸಾರ್ಥಕ ಆಯ್ತು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.